ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಒಬ್ಬ ದರೋಡೆಕೋರ ಬ್ಯಾಂಕಿಗೆ ನುಗ್ತಾನೆ. ಬ್ಯಾಂಕಿನಲ್ಲಿರುವಂಥ ಎಲ್ಲ ದುಡ್ಡನ್ನು ತನ್ನ ವ್ಯವಹಾರಕ್ಕೆ ಬೇಕು ಅಂತ ಎತ್ಕೊಂಡು ಅಲ್ಲಿಂದ ಪರಾರಿ ಆಗ್ತಾನೆ. ಪರಾರಿ ಆದಮೇಲೆ ಆತನನ್ನು ಹುಡುಕಿಕೊಂಡು ಬ್ಯಾಂಕ್ ಓಡಾಡಲಿಕ್ಕೆ ಶುರು ಆಗುತ್ತೆ. ಅಷ್ಟೊತ್ತಿಗೆ ಆತ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಮಾಡಿರ್ತಾನೆ. ಕಂಪ್ನಿಗಳನ್ನು ಮಾಡಿ ಲಾಸ್ ಮಾಡಿಕೊಂಡು ಕೈ ಎತ್ತುವ ಪರಿಸ್ಥಿತಿಯಲ್ಲಿದ್ದಾಗ ಬ್ಯಾಂಕು ಆತನ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೋಗುತ್ತೆ. ಕೇಸ್ ಹಾಕ್ಲಿಕ್ಕೆ ಹೋದಾಗ ಆತ ದೇಶವನ್ನು ಬಿಟ್ಟು ಪರಾರಿಯಾಗಿಬಿಡ್ತಾನೆ. ಯುನೈಟೆಡ್ ಕಿಂಗ್ಡಮ್ಗೆ ಹೊರಟು ಹೋಗ್ತಾನೆ. ಆತ ದರೋಡೆ ಮಾಡಲಿಕ್ಕೆ ಬಂದಿದ್ದ ಅಂತ ಬ್ಯಾಂಕಿನವರಿಗೆ ಗೊತ್ತೇ ಆಗಿರೋದಿಲ್ಲ. ಈತ ಒಬ್ಬ ಉದ್ಯಮಿ ಅಂತ ಅವರು ಭಾವಿಸಿರ್ತಾರೆ. ಆತನು ಉದ್ಯಮಿಯ ಸೋಗನ್ನು ಹಾಕ್ಕೊಂಡಿರ್ತಾನೆ. ನಾನು ಉದ್ಯಮದಿಂದಲೇ ಇಷ್ಟೆಲ್ಲ ಬೆಳೆದಿರೋದು ಅಂತ ಹೇಳ್ತಾನೆ. ತನ್ನ ಬ್ರ್ಯಾಂಡ್ ವ್ಯಾಲ್ಯೂ 4,300 ಕೋಟಿ ರೂಪಾಯಿಗಳು ಅಂತ ಹೇಳ್ತಾನೆ. ಆ ಬ್ರ್ಯಾಂಡ್ ವ್ಯಾಲ್ಯೂವನ್ನೇ ಅಡವಿಟ್ಟು ಸಾಲವನ್ನು ಪಡೆದಿರ್ತಾನೆ. ಇನ್ನೇನು ಈತನ ಮೇಲೆ ಮೊಕದ್ದಮೆ ಹಾಕಿ ಒಳಗಡೆ ಹಾಕಬೇಕು ಆರ್ಥಿಕ ಅಪರಾಧದಲ್ಲಿ ಆತನಿಗೆ ಗೊತ್ತಾಗತ್ತೆ. 3 ದಿವಸ ಮುಂಚೆ, ಕೇಸ್ ಹಾಕುವುದಕ್ಕಿಂತ 3 ದಿವಸ ಮುಂಚೆ ಆತ ದೇಶ ಬಿಟ್ಟು ಪರಾರಿ ಆಗ್ತಾನೆ. ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ವಿಜಯ್ ಮಲ್ಯ ಎನ್ನುವಂಥ ವರ್ಣರಂಜಿತ ವ್ಯಕ್ತಿತ್ವದ ಬಗ್ಗೆ. I, Mallya, having been elected a member of the Council of States, do swear in the name of God that I will bear true faith and allegiance to the Constitution of India. Vijay Mallya has been on the run. He's wanted by financial institutions across the country. ಯಾರು ಈ ದೇಶದಲ್ಲಿ ವರ್ಣರಂಜಿತವಾಗಿಯೂ ಕಂಪನಿಗಳನ್ನು ನಡೆಸಬಹುದು ಅಂತ ತೋರಿಸಿದಂಥ ವ್ಯಕ್ತಿ, ಯಾವ ವ್ಯಕ್ತಿ ಈ ದೇಶದ ಏರ್ಲೈನ್ಸ್ ಇತಿಹಾಸದಲ್ಲಿ ಹೀಗೆ ವೈಭವೋಪೇತವಾಗಿ ಏರ್ಲೈನ್ಸನ್ನು ನಡೆಸಬಹುದು ಅಂತ ತೋರಿಸಿದ ವ್ಯಕ್ತಿ, ಯಾವ ವ್ಯಕ್ತಿ ಈ ದೇಶದ ಬ್ಯಾಂಕಿನ ಸಂಪತ್ತನ್ನೇ ಲೂಟಿ ಹೊಡೆದು ಸಾಲವನ್ನೂ ಮರುಪಾವತಿ ಮಾಡಲಾರದೆ ದೇಶದ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ವಿದೇಶದಲ್ಲಿ ಕೂತು ಸಂದರ್ಶನವನ್ನು ಕೊಡ್ತಾ ಇರುವ ವ್ಯಕ್ತಿ, ಆತನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆತನ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಆರ್ಥಿಕ ಅಪರಾಧವೋ ದರೋಡೆಯೋ ಅನ್ನುವುದನ್ನು ತಾವು ವಿವೇಚನೆ ಮಾಡಿ ನನಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಬೇಕು. 28 ಫೆಬ್ರವರಿ 2016 ಸಾರ್, ಅವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಈ ದೇಶದ ಅತ್ಯಂತ ಹಿರಿಯ ವಕೀಲ ಅನಿಸ್ಕೊಂಡಿರುವಂಥ, ಪ್ರಸಿದ್ಧ ವಕೀಲ ಅನಿಸ್ಕೊಂಡಿರುವಂಥ ದುಷ್ಯಂತ್ ದವೆ ಹತ್ರ ಹೋಗ್ತಾರೆ. ಹೋಗಿ ಹೇಳ್ತಾರೆ, ಒಬ್ಬ ಉದ್ಯಮಿ ನಮ್ಮ ಹತ್ರ 9,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿ ಮರುಪಾವತಿ ಮಾಡ್ತಾ ಇಲ್ಲ. ಇದಕ್ಕೆ ನಾವೀಗ ಯಾವ ರೀತಿ ರಿಕವರಿ ಮಾಡಬೇಕು, ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅಂತ. ಅದಾಗಿ 3 ದಿವಸಗಳಲ್ಲಿ ಇನ್ನೇನು ಕೇಸು ಅಡ್ಮಿಟ್ ಆಗಬೇಕು, ಸಬ್ಮಿಷನ್ ಆಗಬೇಕು, ಆ ಸಮಯದಲ್ಲಿ ಆತ ದೇಶವನ್ನು ಬಿಟ್ಟು ಪರಾರಿಯಾಗಿಬಿಡ್ತಾನೆ. ವಿಜಯ್ ಮಲ್ಯ 2 ಮಾರ್ಚ್ 2016 ದೇಶವನ್ನು ಬಿಟ್ಟು ಪರಾರಿಯಾದಂಥ ವ್ಯಕ್ತಿ ವಿಜಯ್ ಮಲ್ಯ. ಅದಕ್ಕಿಂತ 4 ತಿಂಗಳ ಮುಂಚೆ ಅಂದರೆ ಡಿಸೆಂಬರ್ನಲ್ಲಿ ಈ ವ್ಯಕ್ತಿ ಗೋವಾದ ತಾಜ್ ಹೋಟೆಲ್ನಲ್ಲಿ ಒಂದು ವೈಭವೋಪೇತವಾದಂಥ ವರ್ಣರಂಜಿತವಾದಂಥ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರ್ತಾನೆ. ಆ ಹುಟ್ಟುಹಬ್ಬಕ್ಕೆ ಆತ ಮಾಡಿದ ಖರ್ಚು 13 ಕೋಟಿ ರೂಪಾಯಿಗಳು. 2 ದಿನಗಳ ಕಾಲ ಆಚರಿಸಿದಂಥ ಈ ಹುಟ್ಟುಹಬ್ಬಕ್ಕೆ 13 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ ವ್ಯಕ್ತಿ ಮುಂದೆ 3.5 ತಿಂಗಳಲ್ಲಿ ದೇಶವನ್ನು ಬಿಟ್ಟು ಪರಾರಿ ಆಗ್ತಾನೆ. ಕೇಳಿದರೆ ಈ ದೇಶದ ಕರಪದ್ಧತಿ ಸರಿಯಿಲ್ಲ, ಈ ದೇಶದಲ್ಲಿ ರಿಕವರಿ ವ್ಯವಸ್ಥೆ ಸರಿಯಿಲ್ಲ, ಈ ದೇಶದಲ್ಲಿ ನ್ಯಾಯಾಂಗದಲ್ಲಿ ನ್ಯಾಯ ಬೇಗ ವಿಲೇವಾರಿ ಆಗೋದಿಲ್ಲ. ಆದ್ದರಿಂದ ನಾನು ಇಲ್ಲಿ ಯುನೈಟೆಡ್ ಕಿಂಗ್ಡಮಲ್ಲಿ ಕೂತ್ಕೊಂಡು ನ್ಯಾಯಕ್ಕಾಗಿ ಹಪಹಪಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾನೆ. ರಾಜ್ ಶಮಾನಿ ಅನ್ನುವಂಥ ಒಬ್ಬ ನನ್ನಂಥ ಯೂಟ್ಯೂಬರ್ನ ಕರೆಸಿ ಒಂದು ಸಂದರ್ಶನವನ್ನು ಕೊಡ್ತಾನೆ. ಆ ಸಂದರ್ಶನದಲ್ಲಿ ಹೇಳ್ತಾನೆ, ಐ ಆಮ್ ನಾಟ್ ಎ ಚೋರ್ ಅಂತ, ನಾನೊಬ್ಬ ಕಳ್ಳನಲ್ಲ ಅಂತ ಹೇಳ್ತಾನೆ. ವಿಲ್ಫುಲ್ ಡಿಫಾಲ್ಟರ್ ಇರಬಹುದು, ಆದರೆ ನಾನು ಕಳ್ಳನಲ್ಲ. ನಾನು ಬ್ಯಾಂಕಿಗೆ ರೀಪೇ ಮಾಡಿರದೇ ಇರಬಹುದು, ಆದರೆ ಕಳ್ಳನಲ್ಲ. ನನ್ನನ್ನು ಕಳ್ಳ ಅಂತ ಭಾರತ ದೇಶದ ಮಾಧ್ಯಮಗಳು ನನ್ನ ಬಗ್ಗೆ ಇನ್ನಿಲ್ಲದ ಹಾಗೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾವೆ. ಹಾಗಾದರೆ ಭಾರತಕ್ಕೆ ಯಾಕೆ ಬರ್ತಾ ಇಲ್ಲ ನೀವು? ಭಾರತಕ್ಕೆ ಯಾಕೆ ಬರ್ತಾ ಇಲ್ಲ ಅಂದರೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಈ ವಿಜಯ್ ಮಲ್ಯ ಹೇಳ್ತಾನೆ. ಇದೇ ದೇಶದಲ್ಲಿ ಹುಟ್ಟಿದ್ದಾರೆ, ಇದೇ ದೇಶದಲ್ಲಿ ಬೆಳೆದಿದ್ದಾರೆ, ಇದೇ ದೇಶದ ಶೇರ್ ಹೋಲ್ಡರ್ಗಳು, ನಮ್ಮಂಥ ಜನಸಾಮಾನ್ಯ ಹೂಡಿಕೆದಾರರ ದುಡ್ಡನ್ನು ತೆಗೆದುಕೊಂಡು ಈತ ಪೊಗದಸ್ತಾಗಿ ಬೆಳೆದಿದ್ದಾರೆ. ತಮ್ಮ ವ್ಯಾಪಾರ ವಹಿವಾಟಿನ ಜಾಲವನ್ನು ಬೆಳೆಸಿಕೊಂಡಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ನ ತನ್ನ ಪಾಶ್ ಪ್ಯಾಲೆಸ್ಟಿಯಲ್ ಬಂಗ್ಲಾದಲ್ಲಿ ಕೂತ್ಕೊಂಡು ಕೈಯಲ್ಲಿ ಸ್ಕಾಚ್ ಇರುತ್ತಾ ಈತ 4.5 ಗಂಟೆಗಳ ಕಾಲ
ಸಂದರ್ಶನವನ್ನು ಕೊಡ್ತಾರೆ. ಇನ್ನೊಂದು ಸುಳ್ಳನ್ನು ಹೇಳ್ತಾರೆ. ಈ ನಮ್ಮ ಏರ್ಲೈನ್ಸು ನಷ್ಟದಲ್ಲಿ ಬಂತು, ಕಿಂಗ್ಫಿಷರ್ ಏರ್ಲೈನ್ಸು. ಅವಾಗ ಪ್ರಣಬ್ದ ಹತ್ರ ಹೋಗಿ ಹೇಳಿದೆ, ನಾನು ನನ್ನ ಕಂಪನಿಯನ್ನು ಇನ್ನಷ್ಟು ಕಿರಿದುಗೊಳಿಸ್ತೀನಿ ಅಂತ ಹೇಳಿದೆ ಪ್ರಣಬ್ ಮುಖರ್ಜಿ ಅವರಿಗೆ. ಅವ್ರು ಹೇಳಿದರು, ಭಾರತ ದೇಶದಲ್ಲಿ ವಾಯುಯಾನ ಜನರಿಗೆ ಎಲ್ರಿಗೂ ಮುಟ್ಟಬೇಕು, ಆದ್ದರಿಂದ ನೀ ಅದನ್ನು ಚಿಕ್ಕದು ಮಾಡಲಿಕ್ಕೆ ಹೋಗಬೇಡ, ನೀನು ಏನು ಬೇಕು ಸಹಾಯ ಮಾಡ್ತೀವಿ ಅಂತ ಅವತ್ತು ಪ್ರಣಬ್ದ ಹೇಳಿದರು ಅಂತ ಸುಳ್ಳನ್ನು ಹೇಳ್ತಾನೆ. ಏಕೆ ಪ್ರಣಬ್ದ ಕೂಡ ಈಗ ಬದುಕಿಲ್ಲ. ವ್ಯವಹಾರದಲ್ಲಿ ನಿಷ್ಠೆಯನ್ನು ಇಟ್ಕೊಂಡು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನೀವು ಎಷ್ಟೇ ಕಂಪನಿಯನ್ನು ಬೆಳೆಸಿದರೂ ಕೂಡ ಅದು ಅಪರಾಧ ಆಗುವುದಿಲ್ಲ. ಯಾವಾಗ ಒಂದು ಕಡೆ ಹೂಡಿಕೆದಾರರಿಗೆ, ಮತ್ತೊಂದು ಕಡೆ ಬ್ಯಾಂಕುಗಳಿಗೆ, ತನ್ನ ಸಿಬ್ಬಂದಿ ವರ್ಗದವರಿಗೆ, ಇಷ್ಟೂ ಜನರಿಗೂ ಮೋಸ ಮಾಡಲಿಕ್ಕೆ ಹೋಗ್ತೀವಿ, ಆವಾಗ ದೇಶವನ್ನು ಬಿಟ್ಟು ಪರಾರಿಯಾಗಬೇಕಾದ ಅನಿವಾರ್ಯತೆ ಬರುತ್ತೆ. ಇವತ್ತು ವಿಜಯ್ ಮಲ್ಯ ಹತ್ರ ಅಮೇರಿಕಾದಲ್ಲಿ, ಇಂಗ್ಲೆಂಡ್ನಲ್ಲಿ, ಲಂಡನ್ನಲ್ಲಿ, ಬೇರೆ ಬೇರೆ ಜಗತ್ತಿನ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ನಗರಗಳಲ್ಲಿ ಪ್ರತಿಷ್ಠಿತ ಪ್ಯಾಲೇಸ್ಟಿಯಲ್ ಬಂಗ್ಲಾಗಳಿರಬಹುದು. ಆದರೆ ಒಬ್ಬ ಅನಾಥನಾಗಿ ಆತ ಅಂಗಲಾಚ್ತಾ ಇದ್ದಾನೆ. ಹೇಗಾದರೂ ಮಾಡಿ ನಾನು ಭಾರತಕ್ಕೆ ಬರಬೇಕು, ನನ್ನ ದುಡ್ಡನ್ನೆಲ್ಲ ನೀವು ರಿಕವರಿ ಮಾಡಿದ್ದೀರಿ, ನನ್ನ ಸಾಲ ಇದ್ದದ್ದೇ 6,000 ಕೋಟಿ ರೂಪಾಯಿ, ನೀವು 11.5% ಬಡ್ಡಿಯನ್ನು ಹಾಕಿದ್ದೀರಿ, ಆದ್ದರಿಂದ ನಾನು ನಷ್ಟದಲ್ಲಿದ್ದೇನೆ, ನನ್ನ ದುಡ್ಡನ್ನೆಲ್ಲ ನೀವು ನನ್ನ ಆಸ್ತಿಯನ್ನು ಮಾರಾಟ ಮಾಡಿ ವಜಾ ಮಾಡಿಕೊಂಡಿದ್ದೀರಿ, ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ, ಬೇರೆದವ್ರಿಗೆ ಹೇಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಈಗ ಅಂಗಲಾಚ್ತಾ ಇದ್ದಾನೆ. ಈತ 1983ರಲ್ಲಿ ಈ ಬಿಸ್ನೆಸ್ಗೆ ಬರ್ತಾನೆ, ಯುನೈಟೆಡ್ ಬ್ರೆವರೀಸ್ ಲಿಮಿಟೆಡ್ ಅಂತ. ನಾವೇನು ಇವತ್ತು ಕಿಂಗ್ಫಿಷರ್ ಅಂತ ಹೇಳ್ತಾ ಇದ್ದೀವಿ. ಕಿಂಗ್ಫಿಷರ್ ಬಿಯರ್ ಅಂದರೆ ಅತ್ಯಂತ ಪ್ರಖ್ಯಾತವಾದಂಥ ಬಿಯರು. ಜಗತ್ತಿನ ಎಲ್ಲ ಬಿಯರ್ನ 50%, 50% ಮಾರುಕಟ್ಟೆಯ ವ್ಯಾಪ್ತಿಯನ್ನು ಇದು ಹೊಂದಿದೆ. ಈ ಕಂಪನಿಯ ತನ್ನ 28ನೇ ವಯಸ್ಸಿನಲ್ಲಿ ಈ ಕಂಪನಿಯ ಅಧಿಪತಿಯಾಗಿ ಈತ ಬರ್ತಾನೆ. ಬಂದ ಮೇಲೆ ಬೇರೆ ಬೇರೆ ಕಂಪನಿಗಳನ್ನು ವಿಸ್ತರಿಸ್ತಾ ಹೋಗ್ತಾನೆ. ಆತನಿಗೆ MCF ಆತನ ತೆಕ್ಕೆಗೆ ಬರುತ್ತೆ, ಕಿಸಾನ್ ಆತನ ತೆಕ್ಕೆಗೆ ಬರುತ್ತೆ, ಮ್ಯಾಕ್ಡೊವೆಲ್ಸ್ ಆತನ ತೆಕ್ಕೆಯಲ್ಲಿರುತ್ತೆ, ಬರ್ಗರ್ ಪೇಂಟ್ಸ್ ಇರುತ್ತೆ. ಹೀಗೆ ಬೇರೆ 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 ಕಂಪನಿಗಳ ವಿಸ್ತಾರವನ್ನು ಮಾಡ್ತಾ ಬರ್ತಾನೆ. 15 ವರ್ಷಗಳ ಕಾಲ ಯಾವುದೇ ತಾಪತ್ರೆ ಇಲ್ಲದೆ ಈತನ ಬಿಸ್ನೆಸ್ ನಡೀತಾ ಹೋಗುತ್ತೆ. 64% ಲಾಭದಲ್ಲಿ ಈತನ ಕಂಪನಿಗಳು ಮೌಲ್ಯವನ್ನು ನೆಟ್ವರ್ತನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತವೆ. 2005ರಲ್ಲಿ ಈತನಿಗೊಂದು ಖಯಾಲಿ. ಏನು ಖಯಾಲಿ ಅಂದರೆ, ತನಗೆ ಗೊತ್ತಿದ್ದರೂ ಗೊತ್ತಿಲ್ಲದೆ ಇದ್ದರೂ ಎಲ್ಲ ಕಂಪನಿಗಳು ತನ್ನ ತೆಕ್ಕೆಗೆ ಬರಬೇಕು. ಯಾವ ಇಂಡಸ್ಟ್ರಿ ರೋಗಗ್ರಸ್ತ ಅನ್ಸ್ಕೋತಾ ಇದೆಯೋ, ಯಾವ ಇಂಡಸ್ಟ್ರಿನಲ್ಲಿ ಲಾಭ ಇಲ್ಲ ಅಂತ ಅನಿಸುತ್ತೋ ಅಂಥ ಕಂಪನಿಗೂ ಕೂಡ ತಾನು ಒಡೆಯನಾಗಬೇಕು, ಅದನ್ನು ಕೂಡ ಯಶಸ್ವಿಯಾಗಿ ನಡೆಸಿ ತೋರಿಸಬೇಕು ಅನ್ನುವಂಥ ಹುಂಬತನಕ್ಕೆ ಬೀಳ್ತಾನೆ ಈ ವಿಜಯ್ ಮಲ್ಯ. ಆವಾಗ ಬಂದಿದ್ದೆ ಕಿಂಗ್ಫಿಷರ್ ಏರ್ಲೈನ್ಸ್. ಕಿಂಗ್ಫಿಷರ್ ಏರ್ಲೈನ್ಸ್ ಉಡಾನ್ ಎನ್ನುವಂಥ ಒಂದು ಸ್ಕೀಮ್ನಲ್ಲಿ ಆವಾಗ ಎಲ್ಲ ಬೇರೆ ಬೇರೆ ಕಂಪನಿಗಳು ಬಂದ ಸಂದರ್ಭದಲ್ಲಿ ಈತನ ಕಂಪನಿ ಕೂಡ ಪ್ರಾರಂಭ ಆಗುತ್ತೆ. ಈ ಕಂಪನಿ ಬಂದ ತಕ್ಷಣ ಇಡೀ ದೇಶದ ವಾಯುಯಾನ ಮಾರುಕಟ್ಟೆಯಲ್ಲಿ ಭಾಳ ದೊಡ್ಡದಾದಂಥ ಒಂದು ಸಂಚಲನೆಯನ್ನು ಉಂಟು ಮಾಡಿಬಿಡುತ್ತೆ. ಆ ರೀತಿಯದಾದಂಥ ಸ್ಫುರದ್ರೂಪಿಯಾದಂಥ ರೂಪದರ್ಶಿಯರು, ಆ ರೀತಿಯದಾದಂಥ ಆತಿಥ್ಯ, ಆ ರೀತಿಯದಾದಂಥ ಏರ್ಲೈನ್ಸ್ಗಳು. ಪ್ರಾರಂಭದಲ್ಲಿ ಈತ ಕೊಂಡುಕೊಂಡದ್ದು ಕೇವಲ 4 ವಿಮಾನಗಳು. ಮುಂಬೈಯಿಂದ ದಿಲ್ಲಿಗೆ ಓಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು 4 ಏರ್ಲೈನ್ ವಿಮಾನಗಳ ಮೂಲಕ ಈತನ ಸಂಚಾರ ಪ್ರಾರಂಭ ಆಗತ್ತೆ. ಈತ ಅದನ್ನು ವಿದೇಶಕ್ಕೆ ವಿಮಾನಗಳನ್ನು ಹಾರಿಸಬೇಕು ಅನ್ನುವಂಥ ಆಲೋಚನೆ ಶುರುವಾಗುತ್ತೆ. ಡೊಮೆಸ್ಟಿಕ್ ಏರ್ಲೈನ್ಸ್ ಅಲ್ಲೋದಿಲ್ಲ. ಈತನ ಪ್ರತಿಸ್ಪರ್ಧಿ ಇದ್ದದ್ದು ಜೆಟ್ ಏರ್ವೇಸ್ ಮಾತ್ರ. ಆ ಸಂದರ್ಭದಲ್ಲಿ ಈತ ವಿದೇಶಕ್ಕೆ ಹಾರಿಸಬೇಕು ಅನ್ನುವಂಥ ಆಲೋಚನೆ ಬರುತ್ತೆ. ವಿದೇಶಕ್ಕೆ ವಿಮಾನವನ್ನು ಹಾರಿಸಬೇಕು ಅಂತಂದರೆ ಕನಿಷ್ಠ 3 ವರ್ಷಗಳ ಕಾಲ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಅನುಭವ ಇರಬೇಕು ಅಂತ ಒಂದು ಕಾಯ್ದೆ ಇದೆ. ಅಂದರೆ ನೀವು ವಿಮಾನಯಾನ ಸಂಸ್ಥೆ ಶುರು ಮಾಡಿ 3 ವರ್ಷ ಆಗಿರಬೇಕು. ಅದಾದ ಮೇಲೆ ನಿಮಗೆ ಅಂತಾರಾಷ್ಟ್ರೀಯವಾದಂಥ ಇಂಟರ್ನ್ಯಾಷನಲ್ ಏರ್ಲೈನ್ಸನ್ನು ನಡೆಸಲಿಕ್ಕೆ ಅನುಮತಿ ಸಿಗುತ್ತೆ. ಅವಾಗ ಈತನ ಕಣ್ಣು ಬಿದ್ದದ್ದು ಏರ್ ಡೆಕ್ಕನ್ ಮೇಲೆ, ಕ್ಯಾಪ್ಟನ್ ಗೋಪಿನಾಥನ ಏರ್ ಡೆಕ್ಕನ್ ಮೇಲೆ. ಏರ್ ಡೆಕ್ಕನ್ ಯಾವ ಮಟ್ಟಿಗೆ ಅಷ್ಟೊತ್ತಿಗೆ ಟ್ಯೂಬರ್ಕ್ಯುಲೋಸಿಸ್ನಿಂದ, ಕುಷ್ಠರೋಗದಿಂದ, ಎಲ್ಲ ರೋಗದಿಂದ ನರಳುತ್ತಾ ಇರ್ತದೆ ಅಂದರೆ ಅದನ್ನು ನಡೆಸುವವರೇ ಗತಿ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿರ್ತದೆ. ಸಾಲ ಮೈ ಮೇಲೆ ಇನ್ನಿಲ್ಲದ ಹಾಗೆ ಸಾಲ ಆಗಿರುತ್ತೆ. ಕ್ಯಾಪ್ಟನ್ ಗೋಪಿನಾಥ್ ಯಾರ ತಲೆಗೆ ಕಟ್ಟಲಿ ಅನ್ನುವಂಥ ವಿಚಾರದಲ್ಲಿರ್ತಾರೆ. ಆ ಮಟ್ಟಿನ ನಷ್ಟದಲ್ಲಿ ಅವರು ಅನುಭವಿಸುವ ಸಂದರ್ಭದಲ್ಲಿ ಈತ ಅದನ್ನು ಟೇಕ್ ಓವರ್ ಮಾಡಿಬಿಡ್ತಾರೆ. ಎಲ್ಲರೂ ಭಾವಿಸ್ತಾರೆ ಕಿಂಗ್ಫಿಷರ್ ಅನ್ನುವುದು ಭಾಳ ದೊಡ್ಡ ಏರ್ಲೈನ್ಸ್ ಆಗಿ ದೇಶದಲ್ಲಿ ಹೊರಹೊಮ್ಮತ್ತೆ. ಏಕೆಂದರೆ ಏರ್ ಡೆಕ್ಕನ್ನು ಅಷ್ಟು ವ್ಯಾಪಕವಾದಂಥ ವಿಮಾನಯಾನಗಳನ್ನು ಹೊಂದಿದೆ ಬೇರೆ ಬೇರೆ ಭಾಗಗಳಿಗೆ. ಸಣ್ಣಗೆ ನಗ್ತಾ ಇರ್ತಾರೆ ಕ್ಯಾಪ್ಟನ್ ಗೋಪಿನಾಥ್. ನನ್ನ ತಲೆಯ ಮೇಲಿದ್ದಂಥ ಶನಿ ಕೆಳಗಡೆ ಇಳಿತಲ್ಲ ಅಂತ ಸಮಾಧಾನದಿಂದ ನಿಟ್ಟುಸಿರ್ಬಿಡ್ತಾರೆ. ಆ ಶನಿ ಹೆಗಲನ್ನು ಏರುತ್ತೆ, ವಿಜಯ್ ಮಲ್ಯ ಹೆಗಲನ್ನು ಏರುತ್ತೆ. ವಾಯುಯಾನವನ್ನು ಸ್ಟಾರ್ಟ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಏರ್ಲೈನ್ಸಿಂದ, ಕಿಂಗ್ಫಿಷರ್ ಏರ್ಲೈನ್ಸಿಂದ. ಅಲ್ಲಿ ಶುರುವಾದ ನಷ್ಟ. ಅದೇ ಸಮಯಕ್ಕೆ ಇವರ
ಪೆಟ್ರೋಲಿಯಂ ಉತ್ಪನ್ನದ ದರ ಇನ್ನಿಲ್ಲದ ಹಾಗೆ ಊರ್ಧ್ವಮುಖಿಯಾಗಿಬಿಟ್ಟಿರ್ತದೆ. ಹೇಗೆ ಮಾಡಿದರೂ ಲಾಭ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಎಲ್ಲ ಏರ್ಲೈನ್ಗಳು ನರಳ್ತಾ ಇರ್ತವೆ. ಸ್ಪೈಸ್ ಜೆಟ್ನಿಂದ ಹಿಡಿದು, ದಮಾನಿಯಾನಿಂದ ಹಿಡಿದು, ಜೆಟ್ ಏರ್ವೇಸ್ನಿಂದ ಹಿಡಿದು, ಏರ್ ಇಂಡಿಯಾನಿಂದ ಹಿಡಿದು ಎಲ್ಲ ಕಂಪ್ನಿಗಳು ನಷ್ಟದಲ್ಲಿರ್ತವೆ. ಈತನು ಕೂಡ ಆ ನಷ್ಟಕ್ಕೆ ಭಾಗಿಯಾಗ್ತಾರೆ. 2009ರಲ್ಲಿ ಇವರಿಗಾದ ನಷ್ಟ 1371 ಕೋಟಿ ರೂಪಾಯಿಗಳು ಒಂದೇ ವರ್ಷದಲ್ಲಿ. 2008ರಲ್ಲಿ ಏರ್ ಡೆಕ್ಕನ್ ತಗೋತಾರೆ. 2009ರಲ್ಲಿ 1371 ಕೋಟಿ ನಷ್ಟ ಆಗುತ್ತೆ. 2010ರಲ್ಲಿ 1290 ಕೋಟಿ ನಷ್ಟ ಆಗುತ್ತೆ. 2011ರಲ್ಲಿ 936 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಹೀಗೆ 2005ರಿಂದ 2011ವರೆಗೂ ನಿರಂತರವಾಗಿ ನಷ್ಟ 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 ನಿಲ್ಲದ ಹಾಗೆ ನಷ್ಟವನ್ನು ಅನುಭವಿಸಲಿಕ್ಕೆ ಶುರು ಮಾಡ್ತಾರೆ. ಆ ಕಡೆ ಇವರ ವಿಮಾನಯಾನದಲ್ಲಿ ಇರುವಂಥ ಸಿಬ್ಬಂದಿ ವರ್ಗದವರಿಗೆ ಸಂಬಳಗಳಾಗ್ತಾ ಇರೋದಿಲ್ಲ. ಗಗನಸಖಿಯರು ನಕ್ಕೊಂಡು ಅತಿಥಿ ಸತ್ಕಾರ ಮಾಡಬೇಕು. ಅವ್ರ ಮನೆಯಲ್ಲೆಲ್ಲರೂ ಉಪವಾಸದಿಂದ ಸಾಯ್ತಾ ಇರ್ತಾರೆ. ಪೈಲಟ್ ಸಂಬಳ ಇಲ್ಲದೆ ಇರೋದರಿಂದ ಆತನ ಪತ್ನಿ ಆತ್ಮಹತ್ಯೆ ಮಾಡ್ಕೋತಾರೆ. ದೀನ ಸ್ಥಿತಿಗೆ ಎಂಪ್ಲಾಯೀಸ್ಗಳು ಬರ್ತಾರೆ, ಬಂದು ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡಿದರೆ ಈತನಿಗೆ ಸಂಬಳ ಕೊಡಲಿಕ್ಕೆ ಆಗೋದಿಲ್ಲ. ಇದ್ದಕ್ಕಿದ್ದಾಗ ವಿಮಾನಯಾನ ಸ್ತಬ್ಧ ಆಗಿಬಿಡುತ್ತೆ. ಈತ ಏನೂ ಮಾಡಲಾರದ ಸ್ಥಿತಿ ಬಂದುಬಿಡ್ತಾರೆ. 2012ರಲ್ಲಿ ಈ ಕಚ್ಚಾ ತೈಲದ ಬೆಲೆ ಪೀಕಿಗೆ ಹೋಗಿಬಿಡತ್ತೆ. ಈತನಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟರ ಮಟ್ಟಿಗೆ ಈತನ ಸ್ಥಿತಿ ಬರುತ್ತೆ ಅಂತಂದರೆ, ಯಾವ ವಿಮಾನಗಳನ್ನು ತಂದು ನಿಲ್ಲಿಸ್ಬೇಕಲ್ಲ ಏರ್ಪೋರ್ಟಲ್ಲಿ, ಅದಕ್ಕೆ ಬಾಡಿಗೆ ಅಂತ ಬಾಡಿಗೆ ಕಟ್ಟಬೇಕು. ಅದಕ್ಕೊಂದು ಟೆಕ್ನಿಕಲ್ ಶಬ್ದ ಇದೆ. ಅದರ ದುಡ್ಡನ್ನು ಕೂಡ ಈತ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. 9,000 ಕೋಟಿ ರೂಪಾಯಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, 2 ಬ್ಯಾಂಕಿನಲ್ಲಿ ನಿರಂತರವಾಗಿ ಸಾಲ ತೆಗೆದುಕೊಳ್ತಾ ಇರ್ತಾರೆ. ಇವ್ರು ಕೊಟ್ಟಿರುವಂಥ ಶ್ಯೂರಿಟಿ ಏನಪ್ಪ ಅಂದರೆ, 3,406 ಕೋಟಿ ರೂಪಾಯಿಯ ನನ್ನ ಕಂಪನಿಯ ಮೌಲ್ಯ ಇದೆ ಕಿಂಗ್ಫಿಷರ್ದು, ಅದರ ನೆಟ್ ವರ್ತ್ ಏನಿದೆ ಅದನ್ನು ನಾನು ತಮ್ಮೆದುರಿಗೆ ಪ್ಲೆಜ್ ಮಾಡ್ತಾ ಇದ್ದೀನಿ ಅಂತ ಮಾಡಿರ್ತಾರೆ. 100 ಕೋಟಿ ರೂಪಾಯಿಗಳ ಸಂಬಳವನ್ನು ಇವ್ರು ಕೊಟ್ಟಿರೋದಿಲ್ಲ. ಯಾರಿಗೂ 15 ಲಕ್ಷ ರೂಪಾಯಿ ಸಂಬಳ ಕೊಟ್ಟಿಲ್ಲ, ಯಾರಿಗೂ 25 ಲಕ್ಷ ಸಂಬಳ ಕೊಟ್ಟಿಲ್ಲ, ಯಾರಿಗೂ 50 ಲಕ್ಷ ರೂಪಾಯಿ ಸಂಬಳ ಕೊಟ್ಟಿಲ್ಲ, ಯಾರಿಗೂ ಸಂಬಳ ಕೊಟ್ಟಿರೋದಿಲ್ಲ. ಅವರೆಲ್ಲ ಬೀದಿಗೆ ಬರ್ತಾರೆ, ಮುಷ್ಕರ ಮಾಡಲಿಕ್ಕೆ ಶುರು ಮಾಡ್ತಾರೆ, ಗೋಗರಿತಾರೆ. ಕೊನೆಗೆ ಈತ ಬೆಂಗಳೂರಿನ ಹೈಕೋರ್ಟಿಗೆ ಮೊರೆ ಹೋಗಿ ಕೇಳ್ತಾರೆ, ನಾನು ಸಂಬಳ ಕೊಡಬೇಕು, ನನಗೆ ದುಡ್ಡನ್ನು ರಿಲೀಸ್ ಮಾಡಿ, ಸೀಸ್ ಮಾಡಿರೋ ದುಡ್ಡನ್ನು. ಅಷ್ಟೊತ್ತಿಗೆ ಈತನ ಮೇಲೆ CBI ಮೇಲೆ ಕೇಸು, ED ಕೇಸು, ಎಲ್ಲ ಕೇಸುಗಳು ಹಾಕ್ಲಿಕ್ಕೆ ಶುರುವಾಗಿರ್ತವೆ. ಜನ ಏನು ತಿಳ್ಕೊತಾರೆ, ಈತ ಸಂಬಳ ಕೊಡಲಿಕ್ಕೆ ಇಷ್ಟ ಇದೆ, ಅದಕ್ಕೋಸ್ಕರ ಬ್ಯಾಂಕಿನ ಮೊರೆ ಹೋಗಿದ್ದಾರೆ ಅಂತ. ಈತ ಬ್ಯಾಂಕಿನಲ್ಲಿ ಸಿಬ್ಬಂದಿ ವರ್ಗದವರಿಗೆ ಕೊಡಲಿಕ್ಕೆ ಕೋರ್ಟಿಗೆ ಮೊರೆ ಹೋಗಿದ್ದು ಕೇವಲ 1 ತಿಂಗಳ ಸಂಬಳ ಕೊಡಲಿಕ್ಕೆ ಮಾತ್ರ. ಭಾಳ ಜನರಿಗೆ ಇದು ಗೊತ್ತೇ ಆಗೋದಿಲ್ಲ. ಈತ ಕೇಳ್ತಾರೆ, ಭೂಷಣ್ ಸ್ಟೀಲ್ಗೆ ನೀವು ರಿಯಾಯಿತಿ ಕೊಟ್ಟಿದ್ದೀರಿ, ವಿನಾಯಿತಿ ಕೊಟ್ಟಿದ್ದೀರಿ, ಅವರ 25,000 ಕೋಟಿ ರೂಪಾಯಿ ಸಾಲವನ್ನು 15,000 ಕೋಟಿ ರೂಪಾಯಿಗೆ ಸೆಟ್ಲ್ಮೆಂಟ್ ಮಾಡಿಸ್ಕೊಂಡಿದ್ದೀರಿ. ರುಚಿ ಸೋಯಾದವರು 9,000 ಕೋಟಿ ರೂಪಾಯಿ ಸಾಲವನ್ನು 4,500 ಕೋಟಿ ರೂಪಾಯಿ ಸಾಲಕ್ಕೆ ಸೆಟ್ಲ್ಮೆಂಟ್ ಮಾಡಿಸ್ಕೊಂಡಿದ್ದೀರಿ. ಅದೇ ರೀತಿ ನನಗೂ ಅವಕಾಶವನ್ನು ಕೊಡಿ ಅಂತ ಈತ ಬೆನ್ಬೀಳ್ತಾರೆ. ಆದರೆ ಬ್ಯಾಂಕು ಯಾವುದೇ ಕಾರಣಕ್ಕೂ ಈತನಿಗೆ ವಿನಾಯಿತಿ ಕೊಡಲಿಕ್ಕೆ ಸಿದ್ಧರಿರೋದಿಲ್ಲ. ಏಕೆಂದರೆ ಈತ ಕೊಟ್ಟಂಥ ದಾಖಲಾತಿಗಳು, ಈತ ಮಾಡಿದಂಥ ವ್ಯವಹಾರಗಳು ಎಲ್ಲವೂ ಆರ್ಥಿಕವಾದಂಥ ಅಪರಾಧಗಳಾಗಿರ್ತವೆ. ಈತ 3,547 ಕೋಟಿ ರೂಪಾಯಿಗಳನ್ನು ಸುಳ್ಳು ಟ್ರಾನ್ಸಾಕ್ಷನ್ ಮಾಡಿ ಸಿಕ್ಕಾಕ್ಕೊಂಡಿರ್ತಾನೆ. ಏಪ್ರಿಲ್ 2008ರಿಂದ ಮಾರ್ಚ್ 2012ವರೆಗೂ ಫ್ಲೈಟ್ ಲೀಸ್ಗೋಸ್ಕರ ದುಡ್ಡು ತೊಗೊಂಡಿದ್ದೀನಿ ಅಂತ 3,432 ಕೋಟಿ ರೂಪಾಯಿಗಳ ವಂಚನೆಯನ್ನು ಮಾಡಿರ್ತಾನೆ. SBI, PNB ಎಲ್ಲ ಕಡೆ ಈತ ಸಾಲಗಳನ್ನು ಮಾಡಿಕೊಂಡು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ವಿಜಯ್ ಮಲ್ಯ. ಹೀಗಾಗಿ ಯಾವುದೇ ಕಾರಣಕ್ಕೂ ಈತನಿಗೆ ವಿನಾಯಿತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವಾಗ ಈತ ದೇಶವನ್ನು ಬಿಟ್ಟು ಪರಾರಿ ಆಗ್ತಾರೋ ಅವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ತಾರೆ. ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿದಾಗ 6,000 ಕೋಟಿ ರೂಪಾಯಿಗಳಷ್ಟು ವಜಾ ಆಗತ್ತೆ ಆತನ ಸಾಲಕ್ಕೆ. ಈತ ಏನನ್ನು ನಿರೀಕ್ಷೆ ಮಾಡ್ತಾರೆ ಅಂದರೆ, ಭಾರತ ದೇಶದ ಕರದಾತರ ದುಡ್ಡೇನಿದೆ ಆ ದುಡ್ಡನ್ನು ನನಗೆ ಕೊಡಿ, ನನಗೆ ವಿನಾಯಿತಿ ಕೊಡಿ, ನನ್ನ ಬಡ್ಡಿಯನ್ನು ವಜಾ ಮಾಡಿ ನಾನು ಭಾರತ ದೇಶಕ್ಕೆ ವಾಪಸ್ ಬರ್ತೀನಿ ಅಂತ ಈತನ ಬೇಡಿಕೆ. ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ CBI ಹೇಳ್ತಾರೆ, ಈತ ಮಾಡಿರುವುದು ವ್ಯವಹಾರವಲ್ಲ, ಈತ ಮಾಡಿರೋದು ಅವ್ಯವಹಾರ. ಈತ ತನ್ನ ದುಡ್ಡನ್ನು ತೆಗೆದುಕೊಂಡು ಹೋಗಿ ರಾಯಲ್ ಚಾಲೆಂಜ್ ಕಪ್ RCBಗೋಸ್ಕರ ದುಡ್ಡನ್ನು ಖರ್ಚು ಮಾಡ್ತಾರೆ. ಈತ ದುಡ್ಡು ತೆಗೆದುಕೊಂಡು ಹೋಗಿ ತನ್ನ ಪಾರ್ಟಿಗಳಿಗೆ ದುಡ್ಡು ಖರ್ಚು ಮಾಡ್ತಾರೆ. ಈತ ದುಡ್ಡನ್ನು ತೆಗೆದುಕೊಂಡು ಹೋಗಿ ವಿದೇಶದಲ್ಲಿ ವಿಲಾಸಿ ಬಂಗಲೆಗಳನ್ನು ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಬಳಸ್ಕೊಂಡಿದ್ದಾರೆ. ಭಾರತ ದೇಶದ ಬ್ಯಾಂಕಿನ ಬಡ ಜನರ ಹೂಡಿಕೆದಾರರ ಉಳಿತಾಯದಾರರ ದುಡ್ಡನ್ನು ಈತ ಮಿಸ್ಯೂಸ್ ಮಾಡಿದ್ದಾರೆ. ಆದ್ದರಿಂದ ಈತನಿಗೆ ವಿನಾಯಿತಿ ಇಲ್ಲ ಅಂತ ಇವತ್ತು ಲಂಡನ್ನಿನ ಕೋರ್ಟ್ನಲ್ಲಿ ಈತನ ಮೇಲೆ ಮೊಕದ್ದಮೆ ನಡೀತಾ ಇದೆ. ಭಾರತ ದೇಶದ ಬ್ಯಾಂಕುಗಳಲ್ಲಿ ಈತನ ಮೇಲೆ ಮೊಕದ್ದಮೆ ನಡೀತಾ ಇದೆ. ಪರಾರಿಯಾದ ವರ್ತಕ ಅಂತ ಈತನ ಮೇಲೆ ಕೇಸ್ ಹಾಕಲಾಗಿದೆ. ಈತನನ್ನು ಹಿಡ್ಕೊಂಬರಲಿಕ್ಕೆ
ನಿರಂತರವಾಗಿ ಕೋರ್ಟಿನ ಮೊರೆ ಹೋಗಲಾಗ್ತಾ ಇದೆ. ಯಾವತ್ತು ಈತ ಬರ್ತಾನೆ ಅಂತ ಜನ ಕಾಯ್ತಾ ಇದ್ದಾರೆ. ಏಕೆಂದರೆ ಜನರ, ನಮ್ಮಂಥ ಮಧ್ಯಮ ವರ್ಗೀಯರ, ನಮ್ಮಂಥ ಜನಸಾಮಾನ್ಯರ ದುಡ್ಡಿನಲ್ಲಿ ಈತ ತನ್ನ ಕಲ್ಪನೆಯ ಸೌಧವನ್ನು ಕಟ್ಟಿಕೊಂಡದ್ದು. ಆ ಭ್ರಮೆಯ ಸೌಧ ಕುಸಿದು ಬಿದ್ದಿದೆ. ನಷ್ಟವಾಗಿದ್ದು ಆತನಿಗಲ್ಲ, ನಮಗೆ. ಇಂಥವರು ಈ ದೇಶದ ವರ್ತಕರು ಅಂತ ಹೇಳೋಕ್ಕೆ ನಿಜಕ್ಕೂ ನಾಚಿಕೆ ಆಗುತ್ತಲ್ವ? ಇಂಥವ್ರನ್ನ ಉದ್ಯಮಿಗಳು ಅಂತ ಕರೆಯೋಕ್ಕೆ ನಾಚಿಕೆ ಆಗುತ್ತಲ್ವ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ನನಗೆ ತಿಳಿಸಿ. ನಮಸ್ಕಾರ.